ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್ ಇವತ್ತೆಲ್ಲಪ್ಪ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಅಂದರೆ ನಾನು ನಮ್ಮ ಮನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಯಾಕೆ ವೇಟ್ ಮಾಡೋಣ, ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಗೈಸ್ ಟೈಮ್ ಬಂದು 11:45 ಈಗ ಎದ್ದು ಕಾಫಿ ಬಿಸಿ ಮಾಡ್ಕೋತಾ ಇದ್ದೀನಿ ಗೈಸ್. ಮತ್ತೆ ಹೆಂಗೆ ಕಾಣಿಸ್ತಾ ಇದ್ದೀನಿ ಗೈಸ್? ಕಾಫಿ ಬಿಸಿ ಮಾಡ್ಕೊಂಡಾಯ್ತು ಮಸ್ತಾಗಿ. ಈಗ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಎಲ್ಲಾದರೂ ಹೋಗ್ಬೇಕು ಗೈಸ್. ಮನೇಲೆ ಕೂತು ಬೇಜಾರಾಗ್ಬಿಟ್ಟೈತೆ ಬೆಳಗ್ಗೆಯಿಂದ. ಅದಕ್ಕೋಸ್ಕರ ಎಲ್ಲರೂ ಹೋಗೋಣ. ಎಲ್ಲೂ ಹೋಗಲ್ಲ, ಪಟ್ಟಣಕ್ಕೆ ಹೋಗೋದು. ಇಲ್ಲಾಂದ್ರೆ ಅರಕೆರೆಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಅರಕೆರೆಗೆ ಹೋಗೋಕ್ಕಾದ್ರೆ ಹೋಗೋಣ. ಚಲೋ ಬನ್ನಿ ಹೋಗೋಣ ಗೈಸ್. ನನಗೆ ಕನ್ಫ್ಯೂಸ್ ಆಗಿಬಿಟ್ಟೈತೆ ಗೈಸ್, ಅರಕೆರೆಗೆ ಹೋಗ್ಲಾ ಇಲ್ಲಾಂದರೆ ಶ್ರೀರಂಗಪಟ್ಟಣಕ್ಕೆ ಹೋಗ್ಲಾ ಅಂತ. ಟೈಮ್ ಬಂದು 11:15. ಯಾವ ಕಡೆ ಹೋದ್ರೂ ಲಾಸೇ, ಯಾಕಂದ್ರೆ ಯಾವ ಕಾಲೇಜ್ಗಳು ಬಿಟ್ಟಿರಲ್ಲ. ನಮ್ಮ ಫ್ರೆಂಡ್ ಏನಾರು ಅರಕೆರೆಗೆ ಹೋಯ್ತಿದ್ರೆ ಅವ್ರ ಜೊತೆ ಎದ್ಬಿಡ್ತೀನಿ ಗೈಸ್. ಪಟ್ನಾ ಬಸ್ ಬತ್ತು ಅಂದರೆ ಪಟ್ನಕ್ಕೆ ಕೊಟ್ಟೈತೀನಿ ಗೈಸ್. ಆಲ್ಮೋಸ್ಟ್ ಅಲ್ಲಿ 1 hour ಆಯ್ತು ಗೈಸ್, ಇನ್ನೂ ಬಸ್ಸೇ ಬಂದಿಲ್ಲ ಶ್ರೀರಂಗಪಟ್ಟಣಕ್ಕೆ. ಅದಕ್ಕೆ ಅವಾಗಿಂದ ಇಲ್ಲೇ ನಿಂತ್ಕೊಂಡು ಸಾಯ್ತಾ ಇದ್ದೀನಿ. ಇಲ್ಲಿ ನೋಡ್ರಿ ಗೈಸ್, ಈ ಕಡೆ ಹೆಂಗೆ ಸ್ಮಾರ್ಟ್ ಬಾಯ್ ನಿಶಾಂತ್ ಸ್ಮೈಲ್ ನೋಡ್ರಪ್ಪ, ಒಂದ ಸ್ಮೈಲಾ. 1 hour later. ಗೈಸ್ ಈಗ ಶ್ರೀರಂಗಪಟ್ಟಣಕ್ಕೆ ಬಂದಿದ್ದೀನಿ ಗೈಸ್. ಇಲ್ಲಿ ನೋಡ್ರಿ ಗೈಸ್, ನಮ್ಮ ಓಟಿ ಸೂರ್ಯ. ಇವನು ಗಾಂಧಿನಗರದ ಗಟ್ಟಿ ಬೀಜ ಗಗನ್. ಆಯ್ ಮಾಡ ಓಟಿ ಸೂರ್ಯ. ಹಾ ಇಲ್ಲಿ ಬಂದೆ ನಮ್ಮ ಚುಕುಂಬ ಗೈಸ್. ಇವನು ಕಾಟನ್ ಪೇಟೆ ಕರಿಯ. ಅಲ್ಲೇ ಸ್ಮೈಲ್ ನೋಡು. ಇಲ್ಲಿ ನೋಡ್ರಿ ಗೈಸ್, ನಮ್ಮ ದರ್ಶು ಯಾವ ಥರ ಕ್ಲೀನಾಗಿ ರೆಡಿಯಾಗಿ ಬಂದವನೇ ನಮ್ಮ ಕ್ರಿಯಪ್ಪ. ಇವನು ಜಸ್ಟ್ ಮಿಸ್ ಜೈಮಲನ್ ಮಗ ಕಾರ್ನರ್ ಕುಮಾರ್. ಏನು ಸ್ಮಾರ್ಟಾಗಿ ಕಾಣ್ತಾವ ನೋಡಿ, ವಾವ್. ಇಲ್ಲಿ ನೋಡ್ರಿ ಗೈಸ್, ನಮ್ಮ ಪಂಕಜು. ಇವನೇ ಮೆಜೆಸ್ಟಿಕ್ಕಿನ ಮೀನ್ ಮಾದೇಶ. ನೀನೇನ ಪಟ್ಟಿದೆ ಹಿಂಗ್ ಕಸ್ತಿಯೇ? ಇವನು ಕದೀಮ್ ನನ್ನ ಮಗ. ಇವನು ನೋಡಿ ನೋಡ್ರಿ ಗೈಸ್ ಹೆಂಗೆ ಘಟ. ಸಾಹಸ ಸಿಂಹ ಅಂತ ಅನ್ಕಂಡು ಮಸ್ತಾಗಿ ಸೈಕ್. ಇವ್ ನೋಡ್ರಿ, ಇವಂಗೆ ಒಂದೇ ಡಿಚ್ಚಿ ನೋಡಿ, ತಲೆ ಊಷ್ಟಾಗೋಯ್ತದೆ ಒಂದೇ ಒಂದು ಡಿಚ್ಚಿ ಹೊಡೆದ್ರೆ. ನೋಡ್ರಿ ಗೈಸ್, ಈಗ ಪಟ್ನಾ ಬಸ್ ಸ್ಟ್ಯಾಂಡಲ್ಲಿ ಲ್ಯಾಂಡಿಂಗ್ ಆಗಿದ್ದೀವಿ. ಈಗ ಪುನಃ ಬಸ್ ಹತ್ಕೊಂಡು ನಮ್ಮೂರಿಗೆ ಹೋಗ್ಬೇಕು, ನಮ್ಮೂರಿಂದ ಪುನಃ ಬರಬೇಕು. ಅದೇ ಈಗ ಕೆಲಸ ಇರೋದು. ಬನ್ನಿ ಈಗ ಬಸ್ಸು ಹೋಗ್ತಾ ಇದೆ, ನಾವು ಹೋಗೋಣ. ನೋಡಿ ಗೈಸ್, ಈಗ ನಮ್ಮೂರಿಗೆ ಬಂದೆ ಪುನಃ. ನೀವು ಅನ್ಕೋತಿರ್ಬೋದು ಇವನ್ಗೆ ಏನು ಹುಚ್ಚ ಗುರು ಅಂತ. ನಂಗೆ ಹಂಗೆ ಗೈಸ್, ಏನಾರ ಬೇಜಾರಾಯಿತು, ಏನಾರ ಒಂಥರ ನೆಮ್ಮದಿ ಸಿಗುತ್ತೆ ಗೈಸ್ ಓಡಾಡ್ತಿದೆ ಅಂದರೆ. ಜಾಸ್ತಿ ನಿದ್ದೆ ಬರ್ತದೆ ಬಸ್ಸಲ್ಲಿ ಓಡಾಡ್ಬೇಕಾರೆ. ಅದಕ್ಕೋಸ್ಕರನೇ ಸುಮ್ಮನೆ ತಿರ್ಗಾಡ್ತಾ ಇರ್ತೀನಿ. ಬಿಟ್ಟಿ ಪಾಸ್ ಅಲ್ವಾ, ಮಂಡ್ಯದ ಕೊಪ್ಪಳಿಂದ ಪಟ್ನಾ, ಪಟ್ನಾಯಿಂದ ಮಂಡ್ಯದ ಕೊಪ್ಪಳಿಂದ ಪಟ್ನಾ, ಆ ಥರ. ಈಗ ಮತ್ತೆ ಯಾವ್ದಾರ ಬಸ್ ಬಂದರೆ ಪುನಃ ಪಟ್ನಾಗೆ ಹೋಗ್ತೀನಿ ಗೈಸ್. ಪಟ್ನಾಗೆ ಹೋಗಿ 4:15 ಬಸ್ಗೆ ಆ ಕಡೆಯಿಂದ ಬರ್ತೀನಿ. ಆ ಥರ ನಂದು ಹಾಬಿ ಆಗ್ಬಿಟ್ಟೈತೆ. ಅದೇ ಮಾಡಿ ಇಷ್ಟು ದಿನ ಅಂದರೆ ಬಿಟ್ಟಿ ಪಾಸ್ ಅಲ್ವಾ ಗೈಸ್, ಯಾಕೆ ಅದನ್ನ ವೇಸ್ಟ್ ಮಾಡ್ಕೋಬೇಕು ಅಂತ ನಾನು ರಜದ ಟೈಮಲ್ಲಿ ಯಾವಾಗಾರ ಟೈಮ್ ಇದ್ದಾಗ ಓಡಾಡ್ತಾ ಇರ್ತೀನಿ ಹುಚ್ಚ ಬಂದಂಗೆ. ಮತ್ತು ಲಾಸ್ಟ್ ಮೌಂಟೇನ್ ಡ್ಯೂ ಅಂದ್ಬಿಟ್ಟು ಇವತ್ತು ಕುಡಿದ್ಬಿಟ್ಟೆ ಗೈಸ್. ಅಂದರೆ ಲಿಮಿಟಲ್ಲಿ ಬಿಡ್ಬೇಕು ಗೈಸ್, ಒಂದೇ ಸರಿ ಬಿಡ್ಬಾರ್ದು ಅಂತಾರೆ. ಅದಕ್ಕೋಸ್ಕರ ಸ್ವಲ್ಪ ಇವತ್ತು ಒಂದೇ ಒಂದು ಬಾಟ್ಲು ಕೊಡ್ತಿದ್ದೀನಿ, ನಾಳೆ ಒಂದು ಬಾಟ್ಲು ಕುಡಿಬಾರ್ದು. ಆ ಥರ ನಾನು 3 ಕುಡಿತಿದ್ದೆ, ಇವತ್ತು 2 ಕುಡ್ದು, ನಾಳೆ 1 ಕುಡ್ದು, ಅದು ನಾಳಿದ್ದು ಕುಡಿಯೋದು ಬೇಡ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ನೀವೇನು ಅನ್ಕೊಬಿಡ್ರಿ ಗೈಸ್. ಮತ್ತು ಈಗ ಯಾವುದೋ ಬಸ್ ಬಂದಿಲ್ಲ ಗೈಸ್, ಅದಕ್ಕೋಸ್ಕರ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಮಸ್ತಾಗಿ ಕೂತಿದ್ದೀನಿ ಒಬ್ಬನೇ. ವ್ಲಾಗ್ ಮಾಡಬೇಕು ಅಂದ್ಬಿಟ್ಟು ನೋಡಿ ಗೈಸ್, ಇಲ್ಲಿ ಯಾವತ್ತೂ ನಾನು ಬಸ್ ಸ್ಟ್ಯಾಂಡೇ ಬಂದು ಕೂತ್ಕೊಳ್ಳಲ್ಲ ಗೈಸ್. ಇವತ್ತು ವ್ಲಾಗ್ ಮಾಡ್ಬೇಕಂದ್ಬಿಟ್ಟು ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ ನೋಡ್ರಿ. ಅಂದರೆ ಯಾರಾರ ಏನಾರ ಅನ್ಕೋತಾರೆ ಗೈಸ್, ಹುಚ್ಚು ಬಂದಂಗೆ ಮಾತಾಡ್ತಾನೆ ಇವನು, ಹುಚ್ಚು ನನ್ನ ಮಗ ಅಂತೆಲ್ಲ ಅನ್ಕೋತಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಬಂದು ಕೂತ್ಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ ಗೈಸ್. ನೋಡಿ ಗೈಸ್, ಇವತ್ತು ನಮ್ಮ ನಾಗರಾಜನ ಹುಡುಗಿರ ಮುಂದೆ ಎಲ್ಲ ಅಜೀಬ್ ಮಾಡಿಬಿಟ್ಟಿದೆ ಗೈಸ್. ಬಂದವರಿಂದ ಬರ್ತಾರೆ ಗೈಸ್ ಅನ್ಕಂದು ನನಗೆ ಎವಿ ಒಂಥರ ಖುಷಿನೇ ಆಯ್ತು, ಒಂಥರ ಬೇಜಾರಾಗೋಯ್ತು ಗೈಸ್. ಯಾಕೆ ಗೈಸ್? ಹುಡುಗಿರಿದ್ರಲ್ಲ ಅದಕ್ಕೆ ಗೈಸ್.
ನಮ್ಮ ಹುಲಿನ ಈಚೆಗೆ ಬಿಟ್ಟಿದ್ದೀವಿ, ಯಾಕಂದ್ರೆ ಬೋನಲ್ಲಿ 1, 2 ಇವೆಲ್ಲ ಮಾಡ್ತಾ ಇತ್ತು ಅಂದ್ಬಿಟ್ಟು ಇಲ್ಲಿ ಈಚೆಗೆ ಬಿಟ್ಟಿದ್ದೀವಿ. ಅದು ಬರ್ತದೆ. ನಿನ್ ಜನ್ಮಕ್ಕೆ ಹೋಗೋ. ಗೈಸ್ ನಿಮ್ಗೆ ಜ್ಯೂಸ್ ಬೇಕಂತೆ, ಅದಕ್ಕೋಸ್ಕರ ಜ್ಯೂಸ್ ಕೊಡ್ತಾ ಇದ್ದೀನಿ. ಗೈಸ್ ಈಗ ಶ್ರೀರಂಗಪಟ್ಟಣದಿಂದ ಮನೆಗೆ ಬಂದು ಊಟ ಹಾಕೊಂಡು ಊಟ ಮಾಡ್ತಾ ಇದ್ದೀನಿ ಗೈಸ್. ಯಾಕಪ್ಪ ಅಂದರೆ ಬೆಳಿಗ್ಗೆನೂ ಊಟ ಮಾಡಿಲ್ಲ, ಮಧ್ಯಾಹ್ನನೂ ಊಟ ಮಾಡಿಲ್ಲ, ಇವಾಗ ಊಟ ಮಾಡ್ತೀನಿ. ಇವಾಗ ಊಟ ಮಾಡಿದ್ರೆ ನೈಟು ಊಟ ಮಾಡ್ತೀನಿ, ಮಾಡೋದು ಅದು ಗೊತ್ತಿಲ್ಲ. ಸೊ ಇವಾಗ ಊಟ ಮಾಡ್ಬಿಡೋಣ ಮಸ್ತಾಗಿ. ಜಾಸ್ತಿ ಕುಡ್ದು ಹೊಟ್ಟೆ ತುಂಬ್ಕೊಂಡ್ರೆ ಏನು ಊಟ ಮಾಡೋದ ನಾವು ಅಲ್ವಾ? ಒಂದು ಬಾಟ್ಲು ಕುಡಿದ್ರೆ ಸಾಕ, ಫುಲ್ಲು ಹೊಟ್ಟೆ ತುಂಬೋಯ್ತದ ಅಂದ್ಕೊಳ್ಳಿ. ಸ್ವಲ್ಪ ಕುಡಿಯೋಕ್ಕೂ ಆಗಲ್ಲ ಇದನ್ನ ಜಾಸ್ತಿ. ಇವತ್ತು 3 ಕುಡಿದ್ಬಿಟ್ಟೆ ಗೈಸ್. ಕುಡಿಬಾರ್ದು ಅಂದ್ಕೊಂಡೆ. ಅಂದರೆ ನಮ್ಮ ಮನಸ್ಸಲ್ಲಿ ಅನ್ಸ್ಬಿಡ್ಬೇಕು ಗೈಸ್, ಏನೇ ಆದರೂ ಕುಡಿಬಾರ್ದು ಅಂತ. ಅವಾಗ ಮಾತ್ರ ಸಾಧ್ಯ ಬಿಡೋಕ್ಕೆ. ಗೈಸ್ ಒಳ್ಳೆ ನಿದ್ದೆ ಬಂದಿದ್ದು ಗೈಸ್, ಮಲ್ಕೋಬಿಟ್ಟಿದ್ದೆ. ಇವಾಗ ಎದ್ದು ಊಟ ಹಾಕೋ ಬಂದಿದ್ದೀನಿ. ಮತ್ತೆ ನೋಡ್ರಿ ಗೈಸ್, ರೂಮ್ ಕುಲನ ಹಿಂಗಾಗ್ಬಿಟ್ಟೈತೆ. ರೂಮು ಫುಲ್ಲು ವೇಸ್ಟ್ ಆಗ್ಬಿಟ್ಟೈತೆ ಗೈಸ್. ಇಲ್ಲಿ ಎಲ್ಲ ಇಲ್ಲಿಲ್ಲೇ ಚೆಲ್ಕೊಂಡು, ಅಲ್ಲಿ ಆ ಕವರ್ ಗಿವರ್ ಎಲ್ಲ ಎಸ್ಕೊಂಡು, ಈ ಸರಗಳೇ ಒಂದು ಗಾಡಿ ಅವೆ ಗೈಸ್. ಈ ರಿಂಗು ಗಿಂಗು ಎಲ್ಲ ಅದೆಲ್ಲ ದೊಡ್ಡ ಕತೆ ಗೈಸ್. ರಿಂಗ್ ಕೊಟ್ಟಿದ್ಯಾರು, ಸರಗಳು ಕಟ್ಟಿದ್ಯಾರು, ಈ ವಾಲೆಗಳು ಕಟ್ಟಿದ್ಯಾರು, ಎಲ್ಲ ಕೊಟ್ಟಿದ್ದಾರೆ ಗೈಸ್. ಬಟ್ ಇವಾಗಲೇ ಬೇಡ, ಇನ್ನೂ ಸ್ಟೋರ್ ಮಾಡೋಣ ಇರಿ, ಅವ್ರ ಕಡೆಯಿಂದ ಬರಲಿ. ಸ್ಟೋರ್ ಮಾಡಾದ್ಮೇಲೆ ಒಟ್ಟಿಗೆ ಎಲ್ಲರದು ಹೇಳ್ತೀನಿ ಗೈಸ್ ಹೆಸ್ರನ್ನ, ಯಾರ್ಯಾರು ಕೊಟ್ಟಿದ್ದು ಏನೇನು ಅಂತ. ಇನ್ನು ಏನೇನೋ ಕೊಟ್ಟವ್ರೆ ಗೈಸ್, ಈ ಗಂಟೆ ಅವೆಲ್ಲ ಕೊಟ್ಟವ್ರೆ. ಅದನ್ನ ಯಾವಾಗಾದ್ರೂ ಹೇಳ್ತೀನಿ ಗೈಸ್, ಈಗಲೇ ಬೇಡ. ಬಟ್ ಮತ್ತು ಈಗ ಊಟ ಮಾಡೋಣ ಗೈಸ್. ಊಟ ಮಾಡಿಕೊಂಡು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಬೇಕು ರೂಮ್ನ. ಬೆಡ್ಶೀಟೆಲ್ಲ ಇತ್ತು. ಬನ್ನಿ ಫಸ್ಟು ಊಟ ಮಾಡಿಬಿಡೋಣ ಗೈಸ್. ಇವಾಗ ಈಚೆ ಬಂದಿದ್ದೀನಿ, ಹೊಟ್ಟೆ ಅಂತೂ ಫುಲ್ ತುಂಬೋಗ್ಬಿಟ್ಟೈತೆ ಅನ್ಕೊಳ್ರಿ. ಏನೇನೋ ತಿನ್ಬಿಟ್ಟೆ, ಎಳ್ಳು ಬೀರು ಅವೆಲ್ಲ ತಿನ್ಬಿಟ್ಟೆ. ಸೊ ಅದಕ್ಕೋಸ್ಕರ ಹೊಟ್ಟೆ ತುಂಬೋಗೈತೆ. ಮತ್ತು ಒಂದು ಚಾಲೆಂಜ್ ಮಾಡ್ಬಿಡ್ಲ ಗೈಸ್, ಒಂದು ನೈಟು ಇಲ್ಲೇ ಮಲಿಕಬೇಕು ಈಚೆ, ಆ ಥರ ಚಾಲೆಂಜ್ ಮಾಡ್ಬಿಡ್ಲಾ? ಒಳ್ಳೆ ನಿದ್ದೆ ಬರ್ತದೆ ಗೈಸ್. ಫುಲ್ಲು ಚಳಿ, ಬೆಡ್ಶೀಟ್ ಹೊಚ್ಕೊಂಡು ಒಳ್ಳೆ ನಿದ್ದೆ ಮಾಡ್ಬೋದು ಮಾತ್ರ. ಬಟ್ ಒಂಚೂರು ಭಯ ಗೈಸ್. ಯಾಕಪ್ಪ ಅಂದರೆ ನಾನು ನೈಟು ಮಲ್ಕೋಬೇಕಾದ್ರೆಲ್ಲ ಹಾರರ್ ಸ್ಟೋರೀಸು, ಕ್ರೈಮ್ ಸ್ಟೋರೀಸು, ಮಾಟ ಮಂತ್ರದ ಕಥೆಗಳೆಲ್ಲ ಕೇಳ್ತಾ ಇರ್ತೀನಲ್ವಾ. ನಿಜ, ನಾನು ಯಾವಾಗ ಮಲಿಕೋತೀನೋ ಅವಾಗೆಲ್ಲ ತಲೆಗೆ ಹೆಡ್ಫೋನ್ ಹಾಕ್ಕೊಂಡು ಹಾರರ್ ಸ್ಟೋರೀಸ್ ಅವೆಲ್ಲ ಕೇಳ್ತಾ ಇರ್ತೀನಿ ಗೈಸ್. ಆಮೇಲೆ ನಾನು ಇಲ್ಲಿ ಮಲಗಿದಾಗ ಮೈಂಡ್ಗೆ ಬಂದ್ಬಿಟ್ರೆ ಅವೆಲ್ಲ ಕಥೆಗಳು ಅಷ್ಟೇ. ಗೈಸ್ ಇದೇ ನೋಡ್ರಿ ನಮ್ಮ ಏರಿಯಾ, ಫುಲ್ಲು ಚಳಿ ಅನ್ಕೊಳ್ರಿ ಗೈಸ್. ಈಗೋಗಿ ಬೆಚ್ಚಗೆ ಮಲ್ಕೋಬೇಕು. ಮತ್ತು ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗು ಚೆನ್ನಾಗಿದೆ, ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ವೀಡಿಯೋನ ಶೇರ್ ಮಾಡಿರಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಮಸ್ತಾಗಿ ಸಿಗ್ತೀನಿ ಅಂತ ಹೇಳ್ತಾ, ಲವ್ ಯು ಲಾಟ್, ಬೈ ಬೈ, ಸಿ ಯು, ಟೇಕ್ ಕೇರ್.